Hi everyone, I am Dr. S. M. Raju. ಮಿರಕಲ್ ಡ್ರಿಂಕ್ಸ್ ನಿಯೋ ಆಯುರ್ವೇದ ಡಯಾಬಿಟಿಸ್ ಡಯಟ್ ಅಂದರೆ ಸಕ್ಕರೆ ಕಾಯಿಲೆ ಒಂದು ಡಯಟ್ ಆಹಾರ. ಇದ್ರ ಬಗ್ಗೆ ಡೀಟೇಲ್ ಆಗಿ ನಾನು ನಿಮಗೆ ಹೇಳ್ತೀನಿ. ಒಂದನೇದು ಏನು ತಿನ್ನಬಾರದು, ವೆರಿ ಸಿಂಪಲ್. 25% ಮೇಲೆ ಅನ್ನ ಆಗಲಿ, ಮುದ್ದೆ ಆಗಲಿ, ಸಿರಿಧಾನ್ಯ ಆಗಲಿ ಒಟ್ಟಾರೆ ಊಟದಲ್ಲಿ ತಗೊಳ್ಬಾರ್ದು. ಸಿರಿಧಾನ್ಯ ಅಂತೂ ಕರಗೋದು ಭಾರಿ ಕಷ್ಟ. ಸಿರಿಧಾನ್ಯ ತಗೊಂಡ್ರೆ ಜಾಸ್ತಿ ಕೆಲಸ ಮಾಡಬೇಕು. ಅನ್ನದಲ್ಲಿ ಗಂಜಿ ತೆಗಿಬೇಕು, ಅಂದ್ರೆ ಅದರಲ್ಲಿರೋ ಸ್ಟಾರ್ಚ್ ತೆಗಿಬೇಕು. ಕುಕ್ಕರಲ್ಲಿ ಮಾಡಬಾರ್ದು. ಇದು ಫಸ್ಟ್ ಕಂಡೀಷನ್. ಸೆಕೆಂಡ್ ಏನು, ಸ್ವೀಟ್ಸ್ ಜಸ್ಟ್ ಬರೀ ಟೇಸ್ಟ್ ತಗೊಳ್ಬೇಕೆ ವಿನಃ ಆ ಸ್ವೀಟ್ಸ್ ಜಾಸ್ತಿ ತಿನ್ನಕ್ ಹೋಗ್ಬಾರ್ದು. ಆಲ್ಕೋಹಾಲ್ ಅಂತೂ ಅಟ್ಲೀಸ್ಟ್ ಮೊದಲೇ ತಿಂಗಳು ಬಿಟ್ಬಿಡ್ಬೇಕು. ಜಾಸ್ತಿ ಶುಗರ್ ಇತ್ತು ಅಂದ್ರೆ ಒಂದ್ 3-4 ತಿಂಗಳು ಬಿಟ್ಟು ಪರವಾಗಿಲ್ಲ. ಮತ್ತೆ ಹಾಲಿನ ಪ್ರಾಡಕ್ಟ್ಸ್ ಅಲ್ಲಿ ಎಕ್ಸೆಪ್ಟ್ ಮೊಸರು ಬೇರೆ ಯಾವ್ದು ತಗೊಳ್ಬಾರ್ದು. ಸೊ ಇದು ಏನು ತಗೊಳ್ಬಾರ್ದು ಅಂತ ಹೇಳಿದ್ನಿ. ಫ್ರೂಟ್ ಜ್ಯೂಸ್ ತಗೊಳ್ಬಾರ್ದು. ಫ್ರೂಟ್ಸ್ ಎಷ್ಟು ಬೇಕಾದ್ರೂ ತಿನ್ಬಹುದು. ಏನ್ ತಗೊಳ್ಬೇಕು ಅದು ಭಾರಿ ಇಂಪಾರ್ಟೆಂಟ್. ಒಂದ್ ಸರಿ ಪ್ರೀಬಯೋಟಿಕ್ಸ್, ಬೆಳ್ಳುಳ್ಳಿ, ಶುಂಠಿ, ಮೆಂತೆಕಾಳು. 2 ಸರಿ ಬಾಳೆ ದಿಂಡಿನ ರಸ, ಅದು ಏನಾದ್ರು ಸಿಕ್ಕಿದ್ರೆ, ಕೆಲವೊಂದು ಕಡೆ ಸಿಗಲ್ಲ ನಾರ್ತ್ ಕರ್ನಾಟಕದಲ್ಲಿ, ತೊಂದರೆ ಇಲ್ಲ. ಆಮೇಲೆ 2 ಸರಿ ಹಸಿ ತರಕಾರಿ ಜ್ಯೂಸ್ ಯಾವ ರೀತಿ ಮಾಡ್ಬೇಕಂತ ಇದೆ. ಆ ಲಿಂಕ್ ನೀವು ಕ್ಲಿಕ್ ಮಾಡಿದ್ರೆ ಆಟೋಮೆಟಿಕ್ಲಿ ಅದು ಗೊತ್ತಾಗುತ್ತೆ. ಆಮೇಲೆ ಊಟದಲ್ಲಿ ಈಗಾಗಲೇ ಹೇಳಿದ್ದೀನಿ, 25% ಮೇಲೆ ಅನ್ನ ಮುದ್ದೆ ತಿನ್ನಬಾರ್ದು. ಹೆಚ್ಚಾಗಿ ಸೊಪ್ಪಿನ ಪಲ್ಯ, ತರಕಾರಿ ಪಲ್ಯ, ಕಾಳುಗಳು, ಡ್ರೈ ಫ್ರೂಟ್ಸ್ ಇವೆಲ್ಲ ತಿನ್ನಬೇಕು. ಆಮೇಲೆ ಮೋಸ್ಟ್ ಇಂಪಾರ್ಟೆಂಟ್ ಏನಂದರೆ, ಕೆಲವರು ಕನ್ಫ್ಯೂಷನ್ನು ನಾನ್ ವೆಜಿಟೇರಿಯನ್ಗೆ ಫಿಶ್ಶು, ಚಿಕನ್ನು, ಮೊಟ್ಟೆ ಇವೆಲ್ಲ ತಿಂದ್ರೂ ಕರಗುತ್ತೆ. ಆದರೆ ಇದು ಅನ್ನ ಮತ್ತು ರಾಗಿ ಅಥವಾ ವೀಟ್ ಪ್ರಾಡಕ್ಟ್ಸು ಇದು ಕರಗೋದಿಲ್ಲ. ಆದ್ದರಿಂದ ಅದನ್ನು ಅವ್ರು ಆ್ಯಡ್ ಮಾಡ್ಕೊಳ್ಬೋದು, ಇದನ್ನು ಕಡಿಮೆ ಮಾಡ್ಬೋದು. ಸೊ ಡಯಾಬಿಟಿಸ್ ಪೇಷಂಟ್ಸ್ ಅಂತೂ 3ನೇ ದಿನವೇ ಇನ್ಸುಲಿನ್ 50% ರೆಡ್ಯೂಸ್ ಮಾಡಬೇಕಾಗ್ತೈತೆ. ಪ್ರೀ ಕಂಡೀಷನ್ ಏನು ಅಂತಂದರೆ, ಅವರು ಕೊಲೆಸ್ಟ್ರಾಲ್ ಟ್ಯಾಬ್ಲೆಟ್ ತೊಗೊಂಡು ಮತ್ತು ಬ್ಲಡ್ ಥಿನ್ನರ್ ತೊಗೊಂಡ್ರೆ, ಗ್ಯಾಸ್ಟ್ರಿಕ್ ಟ್ಯಾಬ್ಲೆಟ್ ತೊಗೊಂಡ್ರೆ ಶುಗರ್ ಕಂಟ್ರೋಲ್ ಅಂತೂ ಫಸ್ಟ್ ಡೇ ಆಗಲ್ಲ. ಅದಕ್ಕೆ ಆಟೋಮೆಟಿಕ್ಲಿ ಸಪ್ಲಿಮೆಂಟ್ಸ್ ಇದೆ ಫುಡ್ಡಲ್ಲಿ, ರಾ ವೆಜಿಟಬಲ್ ಜ್ಯೂಸು, ಬಾಳೆದಿನ ರಸ ಎಲ್ಲದನ್ನು. ಸೊ ಆದ್ದರಿಂದ ಇದನ್ನು ಫಾಲೋ ಮಾಡಿ. ಸೊ 100% ನಿಮಗೆ ಎಕ್ಸ್ಟ್ರಾರ್ಡಿನರಿ ರಿಸಲ್ಟ್ಸ್ ಬರುತ್ತೆ. ಥ್ಯಾಂಕ್ ಯು.